ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ವೀಡಿಯೋ ಮಾಡ್ತಾರೋ ಕಾರಣ ಏನಂತಂದರೆ, ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು 13-14 ಮೆಂಬರ್ಸ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ನೇತ್ರಾವತಿ ಟ್ರಕ್ಕಿಂಗ್ಗೆ. ಆ್ಯಂಡ್ ಅದು ಕಂಪ್ಲೀಟ್ ಡೀಟೇಲ್ಸ್ ಏನು ಅಂತ ಗೊತ್ತಿಲ್ಲ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 10 o'clock. ನಾವು ಇನ್ನು 1 o'clock ಏನೋ ಬಿಡ್ತೀವಿ. ನಾನು ಹೋಗ್ತೀನಿ ಅಂತ ಕನ್ಫರ್ಮ್ ಆಗಿದ್ದೆ ಒಂದು 8 o'clock ಹಂಗೆ. ಬಿಕಾಸ್ ಹೋಗೋದಾ ಬೇಡವಾ ಅನ್ನೋದು ಯೋಚನೆ ಇತ್ತು. ಆಮೇಲೆ ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು, ಅದೆಲ್ಲ ಇದರಿಂದ ಸೊ ಸ್ವಲ್ಪ ಟೈಮ್ ಹಿಡಿತು. ಬಟ್ ಆದರೆ ಇವಾಗ ನಾವು ಹೊರಡ್ತಾ ಇದ್ದೀವಿ. ನಾನು ಕಂಪ್ಲೀಟ್ ಥ್ರೂಔಟ್ ದ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ಬಟ್ಟೆ ಇರಲಿಲ್ಲ, ನಂದು ಲಾಂಡ್ರಿಗೆ ಕೊಟ್ಟಿದ್ದೆ. ಸೊ ಅಲ್ಲಿ ಲಾಂಡ್ರಿಯಿಂದ ಬಟ್ಟೆ ಎತ್ಕೊಂಡ್ಬಂದಿದ್ದೀನಿ. ಇವಾಗ ಪ್ಯಾಕ್ ಮಾಡಿಕೊಂಡು ಓಡಬೇಕು, ಟೈಮ್ ಇಲ್ಲ. ಆ್ಯಂಡ್ ಇನ್ನೊಂದೇನಂತಂದರೆ ಮಸ್ತ್ ಎಂಜಾಯ್ ಮಾಡ್ತೀವಿ ಗೈಸ್. ಈ ವ್ಲಾಗ್ನ ಯಾರನ್ನೂ ಮಿಸ್ಸೇ ಮಾಡಬೇಡಿ, ಕಂಪ್ಲೀಟಾಗಿ ಫುಲ್ ನೋಡಿ, ತುಂಬ ಎಂಜಾಯ್ ಮಾಡ್ತೀವಿ. ಆ್ಯಂಡ್ 4 to 5 ವ್ಲಾಗ್ಸ್ ಏನೋ ಮಾಡೋಣ ಅಂತ ಪ್ಲ್ಯಾನ್ ಇದೆ, ನೋಡೋಣ ಏನು ಮಾಡ್ತೀವಿ ಅಂತ. ಇವಾಗ ನಾವು ನೈಟು ಬಿಟ್ಟ ತಕ್ಷಣ ಹೋಗೋದು ನಾವು ಬೇಲೂರಲ್ಲಿ ಹೋಗಿ ಆಲ್ಟಾಗಿ ಅಲ್ಲಿಂದ ನೇತ್ರಾವತಿ ನೆಕ್ಸ್ಟ್ ಡೇ ಹೋಗ್ತೀವಿ. ಸೊ ಏನೇನು ಮಾಡ್ತೀವಿ ಥ್ರೂಔಟ್ ದ ವ್ಲಾಗ್ ಏನೇನಿರುತ್ತೆ ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸ್. ಆಮೇಲೆ ನಾವು ಯಾವ ಟ್ರಕ್ಕಿಂಗು ಯಾವ ಥರ ಬುಕ್ ಮಾಡಿದ್ವಿ, ಏನು ಬುಕ್ ಮಾಡೋದೆಲ್ಲ ಕಂಪ್ಲೀಟ್ ಡೀಟೇಲ್ಸ್, ಮತ್ತು ಯಾವ್ಯಾವ ಥರ ಫಂಡ್ ಮಾಡಿದ್ವಿ ಅದನ್ನೆಲ್ಲ ಪ್ರತಿಯೊಂದನ್ನು ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ ಗೈಸ್. ಏನೋ ಚೆನ್ನಾಗಿದ್ದೀನಿ ನೋಡೋ ಚಿತ್ತು. ಸೊ ಗೈಸ್, ನಮ್ಮದು ಲೊಕೇಶನ್ದು ಹಿಂಗಿದೆ ನೋಡಿ. 13 ಡಿಗ್ರಿ ಇದಿದೆ ಇವಾಗ ಆ್ಯಕ್ಚುಲಿ ಇಲ್ಲಿ. ಆ್ಯಂಡ್ ನಮ್ಮ ಕಾರು ಅಲ್ಲಿ, ಆ್ಯಂಡ್ ಇಲ್ಲಿ ಟೆಂಟದೆಲ್ಲ ರೆಡಿ ಆಗ್ತಾಯಿದೆ, ಸಾಮಾನು ಫುಲ್ಲು. ನಿಮ್ಮ ಮೆಚ್ಚಿನ ಚೇತನ್ ಸರ್ ಅವರು ಹೇಳಿ. ಹಾಯ್ ಎಲ್ಲರಿಗೂ ನಮಸ್ತೆ. ಬಲ್ಲ ದೀಪು ಹಾಯ್ ಹಾಯ್ ಮಾಡೋರು. ಹಾಯ್ ಹಾಯ್. ಇವ್ರ ಭಾರ್ಗವ್ ಮುಚ್ಕೊತ ಇದ್ದಾರೆ. ಹಾಯ್ ಅಪ್ಪು ಹಾಯ್ ಮಾಡಪ್ಪು. ಡೈಮಂಡ್ ಹಾಯ್ ಮಾಡು. ಅಲ್ಲಿ ಸೂರಿ ಬ್ರೋ ಒಬ್ರಿದ್ದಾರೆ, ಅವ್ರಲ್ಲಿ ಇಲ್ಲಿದ್ದಾರೆ. ಅನುಷ್ ಬ್ರೋ ಹಾಯ್ ಮಾಡಿ. ಸೊ ಇದು ಇಲ್ಲಿ ಟೆಂಟ್ ಹಾಕ್ಬೇಕು ಇವಾಗ. ಟೆಂಟ್ ಬಂದು ಒಂದು ರೂಮು ಪ್ಲಸ್ ಹಾಲ್ ಇರೋದೊಂದು, ಆಮೇಲೆ ಒಂದು ಕಪಲ್ ಟೆಂಟ್. ಒಂದು ಟೆಂಟ್ ಹೆಂಗೆ ಹಾಕ್ತೀವಿ ಅಂತ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಟೆಂಟ್ ಹಾಕ್ತಾ ಇರೋದು ಲೈಫಲ್ಲಿ, ಅಂದರೆ ಆಗ್ತಾ ಇಲ್ಲ, ಹಾಕೋದು ನೋಡ್ತಾ ಇರೋದು. ಸೊ ನೋಡಿ ಈ ಕಡೆ ಓಪನ್ ಇರಲಿ ದೀಪು. ಎಕ್ಸಿಟ್ ಹಿಂಗೆ ಇರಲಿ, ಎಕ್ಸಿಟ್ ಡೌನ್ ಇರಲಿ. ದೀಪು ಯಾರೋ ಬೆಳಿಗ್ಗೆ ಮಾಡ್ತೀನಿ ಅಂದ್ರಲ್ಲ ದೀಪು, ಇಲ್ಲಿ ಬಂದು ಹಾಕೋಣದಲ್ಲ ಟೆಂಟ್ ಯಾರದು? ಅವನು ಭಾರ್ಗವ್ ಇತ್ಕೊಂಡು ನೈಟು ನಾವೆಲ್ಲ ಅದು ಸ್ಟಿಕ್ಗಳು ಏನೇನೋ ತಂತಿ ಅದನ್ನೆಲ್ಲ ಏನೇನೋ ಹಾಕ್ಬೇಕಾಗಿತ್ತಾ, ಅದನ್ನ ಹಾಕ್ತಾ ಇದ್ದಾಗ ಇವ್ನು ಭಾರ್ಗವ್ ಇತ್ಕೊಂಡು ಇಲ್ಲ ನಾವು ಅಲ್ಲಿ ಹೋಗಿ ಮಾಡ್ಕೊಳ್ಳೋಣ ಅಂತಂದು. ಇವಾಗ ನೋಡಿದ್ರೆ ಬರ್ತಾನೆ ಇಲ್ಲ, ಹೆಲ್ಪೇ ಮಾಡ್ತಾ ಇಲ್ಲ. ನಮ್ಮ ಟೆಂಟ್ ಆಲ್ಮೋಸ್ಟ್ ರೆಡಿ ಆಯಿತು, ಇನ್ನೂ 8 ಬರ್ತಿತ್ತು. ಅದು ಈ ಕಡೆ ರಿಂಗ್ಸ್ ಇದೆಯಲ್ಲ, ಆ ರಿಂಗ್ಸ್ ಬಂದು ಕಳೆದೋಗ್ಬಿಟ್ಟಿತ್ತು. ಅದನ್ನು ಹೋಗಿ ಏನೋ ಜುಗಾಡ್ ಮಾಡ್ಕೊಂಡು ತೊಗೊಂಬಂದಿರೋದು. ಸೊ ತೊಗೊಂಬಂದಾದ್ಮೇಲೆ ಈ ಥರ ರೆಡಿ ಆದಮೇಲೆ ಫುಲ್ ಒಂದು ಟೆಂಟ್ ಟೂರ್ ಕೊಡ್ತೀನಿ ಹಿಂಗಿರುತ್ತೆ ಅಂತ. ಇದು ಇವತ್ತಿಂದ ಇಲ್ಲಿ ನಾವು 4th ಸಂಡೇ ಗಂಟ ಇಲ್ಲೇ ಇರ್ತೀವಿ. ಸೊ ಸಂಡೇ ಇಲ್ಲಿ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಹೊರಡೋದು. ಸೊ ಇಲ್ಲಿ ಇವತ್ತು ಸಂಜೆ ಫುಲ್ ಏನೋ ಡ್ಯಾಮ್ ಏನೋ ಇದೆಯಂತೆ, ಡ್ಯಾಮು ಮತ್ತು ವಾಟರ್ಫಾಲು ಎರಡರಲ್ಲಿ ಯಾವುದೋ ಒಂದು ಡಿಸೈಡ್ ಮಾಡ್ತೀವಿ. ಸ್ವಲ್ಪ ಹೊತ್ತು ಇಲ್ಲಿ ಸ್ಟೇ ಮಾಡಿ ರೆಸ್ಟ್ ಮಾಡಿ, ಬಿಕಾಸ್ ಫುಲ್ ನೈಟ್ ಟ್ರಾವೆಲ್ ಮಾಡಿರೋದು ನಾವು. ಫುಲ್ ನೈಟ್ ಕಂಪ್ಲೀಟ್ ನೈಟ್ ಟ್ರಾವೆಲ್ ಮಾಡಿರೋದು. ಸೊ ಇವಾಗ ಒಂದು 4-5 ಅವರ್ ನಿದ್ದೆ ಮಾಡಿ, ಆಮೇಲೆ ಪಾರ್ಸಲೆಲ್ಲ ಏನೋ ಇಡ್ಲಿ ಅದು ಇದು ಏನೋ ತಂದಿದ್ದೀವಿ, ತಿನ್ಕೊಂಡು ಮಲಗಿ ನೆಮ್ಮದಿಯಾಗಿ ಹೋಮ್ ಸ್ಟೇ ಇವತ್ತು ಚೆಕ್-ಇನ್ ಆಗ್ತೀವಿ. ಇನ್ನೂ 1-2 days 3 days ಮೋಸ್ಟ್ಲಿ ಹೋಮ್ ಸ್ಟೇಲಿ ಇರ್ತೀವಿ. ಆಮೇಲೆ ಒಂದು ದಿವಸ ನೇತ್ರಾವತಿ ಟ್ರಕ್ಕಿಂಗ್ ಹೋಗ್ತಿದ್ದೀವಿ. ಕಂಪ್ಲೀಟ್ ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಷ್ಟು ದಿವಸ ನಾನು ಏನು ವ್ಲಾಗ್ ಮಾಡಿಲ್ಲ, ಏನು ಮಾಡಿಲ್ವಲ್ಲ. ಇನ್ಮೇಲೆ 2026 ತುಂಬ ಒಂದು ವಿಷನ್ ಬೋರ್ಡ್ನ ಫಸ್ಟ್ ಟೈಮ್ ಮಾಡ್ಕೊಂಡಿರೋದು. ಆ್ಯಂಡ್ ಅದ್ರ ಪ್ರಕಾರನೇ ಮಾಡಬೇಕು ಅನ್ನೋದೊಂದಿದೆ. ನಿಮ್ಮದು ಈ ವರ್ಷ ಕಂಪ್ಲೀಟ್ ರೆಸೊಲ್ಯೂಷನ್ ಏನು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನೋಡ್ತೀನಿ ಏನು ಅಂತ. ಆ್ಯಂಡ್ ಎಷ್ಟು ಸಖತ್ತಾಗಿದೆ ಅಂದರೆ ವ್ಯೂ. ಏನೇನೋ ಬರ್ತಿಬಿಟ್ಟಿಟ್ಟಿದ್ದೀನಿ ಫೋಟೋ. ಈ ಥರ ಫೋಟೋ ತೊಗೊಂಡು ಇದೊಂದು ಕ್ಯಾಪ್ಷನ್ ಹಾಕ್ಬೇಕು, ಈ ಥರ ಫೋಟೋ ತೊಗೊಂಡು ಇದೊಂದು ಕ್ಯಾಪ್ಷನ್ ಹಾಕಬೇಕು ಅಂದ್ಬಿಟ್ಟು ಅದನ್ನೆಲ್ಲ ಮಾಡಬೇಕು, ಎಕ್ಸಿಕ್ಯೂಟ್ ಮಾಡಬೇಕು. ಅಲ್ಲಂತೂ ಫುಲ್ ಫೋಟೋಶೂಟ್ ನಡೀತಾ ಇದೆ. ಸೊ ಇವಾಗ ಟೆಂಟ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೆಲ್ಪ್ ಮಾಡಿ, ಆಮೇಲೆ ಒಳಗಡೆ ಎಲ್ಲ ನೀಟಾಗಿ ಅದು ಟಾರ್ಪಲ್ ಎಲ್ಲ ಹಾಸಿ, ರೂಮ್ಗೆ ಒಂದು ಏನೋ ಜಿಪ್ ಹಾಕ್ಬೇಕಂತ ಅದನ್ನು ಮಾಡಿ, ಇನ್ನೊಂದು ಚಿಕ್ಕ ಕಪಲ್ ಟೆಂಟ್ ಇದೆ ಅದನ್ನು ಒಂದು ಹಾಕಿ ಎಲ್ಲದು ಟೂರ್ ಕೊಡ್ತೀನಿ. ನಾನು ಟೆಂಟ್ ಟೂರ್ ಕೊಡ್ತೀನಿ. ಈ ಥರ ಇದೆ ನಮ್ಮ ವ್ಯೂ ಇವಾಗ. ಆ್ಯಂಡ್ ಅಲ್ಲಿಂದ ಈಚೆ ಬಂದು ನೋಡಿದ್ರೆ ಸನ್ರೈಸು.
ಸಾಕು. 31st ನನ್ನ ಡೇನ ಇಲ್ಲೇ ಕಳೀತೀನಿ ಇವತ್ತು. ಆ್ಯಂಡ್ ಫಸ್ಟು ನಾಳೆ ಇನ್ನೂ ಮಸ್ತಾಗಿರೋ ಜಾಗದಲ್ಲಿ ಕಲಿತೀವಿ. ಅದು ಎಲ್ಲಿ ಅಂತ ತೋರಿಸ್ತೀನಿ. ಗೈಸ್ ನಾನು ನಮ್ಮ ಟೆಂಟ್ ಒಳಗಡೆ ಬಂದೆ. ಇದು ಹಾಲು. ಇವಾಗ ಚೇತು ರೂಮ್ಗೆ ಕಟ್ತವನೆ, ಏನೇನೋ ಮಾಡ್ತವನೆ ರೂಮ್ ಹೆಂಗೆ ಮಾಡೋದು ಅಂತ. ಸೊ ಇಲ್ಲಿ ಅಲ್ಲಿ ಉಕ್ಸ್ ಕಾಣಿಸ್ತಿದೆಯಲ್ಲ ಅಷ್ಟಕ್ಕೆ ಇದು ಬಂದರೆ ಆ ಕಡೆ ರೂಮು, ಈ ಕಡೆ ಹಾಲು. ಫುಲ್ಲು ಟಾರ್ಪಲ್ ಹಾಸ್ಬಿಡೋದು ಅಷ್ಟೇ. ಚೇತು ಎಷ್ಟನೇ ಸಲ ಟೆಂಟ್ ಹಾಕ್ತಿದ್ಯಪ್ಪ? ಆದರೂ ಹಾಕಲ್ಲ ಅಂತೀಯ. ಊಟ 1 ನಿಮಿಷ ಕೊಟ್ಟೆ, ಇಲ್ಲೇ ಕೊಡಿಲಿ. ಆದರೂ ಅರ್ಧ ಗಂಟೆ 1 ಅವರ್ ಮಾಡ್ತೀಯಲ್ಲ ಟೆಂಟ್ ಹಾಕೋಕ್ಕೆ. ದಾರನೆಲ್ಲ ಹಂಗೆ ಉಕ್ಸಲ್ಲಿ ಹಾಕಿ ಹಿಂಗೆ ಹಾಕಿ ಇಲ್ಲಿಗೆ ಹಾಕಿದ್ರೆ ಆ ಕಡೆ ಬಂದು ರೂಮು, ಈ ಕಡೆ ಹಾಲು ಅಷ್ಟೇ. ಇನ್ನೊಂದು ಕಪಲ್ ಟೆಂಟ್ ಹಾಕ್ತಾರೆ, ಅದನ್ನು ಯಾವ ಥರ ಹಾಕ್ತಾರೆ ಅಂದ್ಬಿಟ್ಟು ತೋರಿಸ್ತೀನಿ. ನಾನು ಫಸ್ಟ್ ಟೈಮ್ ಟೆಂಟ್ ಹಾಕ್ತಾ ಇರೋದು, ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಎಲ್ಲ ಜಾಸ್ತಿ. ಸೊ ನೆಕ್ಸ್ಟು ಮತ್ತೆ 2-3 ದಿವಸ ಆದಮೇಲೆ ಮತ್ತೆ ಟೆಂಟ್ ಹಾಕ್ತೀವಲ್ಲ, ಆವಾಗ ಟೆಂಟ್ ಯಾವ ಥರ ಹಾಕಬೇಕು ಅಂದ್ಬಿಟ್ಟು ವೀಡಿಯೋ ಮಾಡೋಕ್ಕಾಗುತ್ತೆ ಅಂದರೆ ನೋಡ್ತೀನಿ. ಅದೇ ಟ್ರೈ ಮಾಡ್ತೀನಿ. ಸೊ ನಮ್ಮ ಟೆಂಟ್ ಇವಾಗ ರೆಡಿ ಆಯಿತು. ಬಂದೆ ಇವಾಗ ನೋಡ್ರಿ ಓಪನ್ ಮಾಡ್ತೀವಿ. ಸೊ ಇದು ನಮ್ಮ ಹಾಲು, ಇದು ಹಾಲು, ಇದು ರೂಮು. ನಾವೇನಕ್ಕೆ ಬಂದಿದ್ದೀವಿ? ನ್ಯೂ ಇಯರ್ ಮಾಡಕ್ಕೆ. ನೋಡ್ರಿ ಗೊತ್ತಾಗುತ್ತೆ ಚೇತು ಏನು ಏನೋ ಡೈಲಾಗ್ ಹೊಡೆದ್ಬಿಟ್ಟು ಹೇಳು. ಏನು ಹೇಳ್ಬಾರ್ದು, ಹೇಳು ಅಷ್ಟೇ. ಗೊತ್ತಾಗ್ಬೇಕು ಅದ್ರಲ್ಲ ಟೆಗ್ ಲೈಫ್ ಅಂದ್ರೆ ಅವ್ರಿಗೆ ಗೊತ್ತಾಗೋದು ಬಿಡ. ಈ ತರ ಸನ್ ಕಿಸ್ ಮಾಡ್ತಿದೆ ಅಂತ ನಿಂಗೆ ಆಗಿರ್ಬೋದು ಚೇತು. ಕರೆಕ್ಟ್, ಸೂಪರ್ ಮಾಚ. ಇದು ಆಕ್ಚುಲಿ ಚೆನ್ನಾಗಿರೋದು. ಸನ್ ಕಿಸ್ ಮಾಡ್ತಾ ಇದೆ ಅಂತ. ಸನ್ಸೆಟ್ ನೋಡ್ಲಾ? ಸನ್ಸೆಟ್ ಅಲ್ಲ, ಅದು ಸನ್ ರೈಸ್. ಅದು ಅಷ್ಟೇ. ಸನ್ಸೆಟ್ ಅಲ್ಲ, ಸನ್ ರೈಸ್. ನಿನ್ ಟೂರ್ ಆಯ್ತಾ? ಟೂರ್ ಆಯ್ತಾ ಇದು? ಹೋಗು ಟೂರ್ ಇಂದ ಹೋಗಿ ಈ ತರ ಇಲ್ಲೊಂದು ಚಿಕ್ಕ ಟೆಂಟ್ ಹಾಕಿದೀವಿ. ಇದು ಒಳಗಡೆಯಿಂದ 1 ನಿಮಿಷ ಚಪ್ಪಲಿ ಬಿಡ್ಬೇಕು. ಇಲ್ಲಿ ಚಪ್ಪಲಿ ಇಲ್ಲಿ ಬಿಟ್ಬಿಟ್ಟು ಹೋಗ್ಬೇಕು. ಇದು ಇಲ್ಲಿಂದ ಸನ್ ರೈಸ್ ಕಾಣಿಸ್ತಾ ಇದೆ ನೋಡ್ರಿ ಇಲ್ಲಿ. ಸೊ ಹೀಗೆ ಸನ್ ರೈಸ್ ಕಾಣಿಸ್ತಾ ಇದೆ. ಸಖತ್ತಾಗಿದೆ ಇದು, ಸಖತ್ತಾಗಿದೆ ಅಂತ ಗೈಸ್. ಇನ್ನೊಂದೇನೆಂದರೆ ಈ ಬ್ರೇಕ್ ನನಗೆ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಇಟ್ ವಾಸ್ ಲೈಕ್ ಲಾಸ್ಟ್ ಮೂಮೆಂಟಲ್ಲಾದ್ರೂ ಇಟ್ಸ್ ಲೈಕ್ ಹೋಗ್ಬಿಡೋಣ. ನಂಗೆ ಫಸ್ಟ್ ಹೋಗೋದು ಬೇಡ ಅನ್ಸೋ ಥರ ಇತ್ತು. ಆಮೇಲೆ ಇಲ್ಲ ಹೋಗೇ ಬಿಡೋಣ, ಏನಾದರೂ ಆಗಲಿ ಪರವಾಗಿಲ್ಲ ಹೋಗೇ ಬಿಡೋಣ ಅಂತ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ನಾನು ಕಾರ್ ಹತ್ಬಿಟ್ಟೆ. ಬಟ್ಟೆ ವಾಷಿಂಗ್ ಕೊಟ್ಟು ಏನೋ ಮಾಡಿಕೊಂಡು ಯಾವ್ಯಾವ ಬಟ್ಟೆ ಇದೆ ಅದನ್ನೇ ಏನೋ ಮಾಡ್ಕೊಂಡು ಮಾಡೋಣ. ಆ್ಯಂಡ್ ನಾನು ವೀಡಿಯೋಸು ಮಾಡಬೇಕು, ಸುಮ್ಮನೆ ಇಲ್ಲೇ ಕೂತ್ಕೊಂಡು ಮಾಡೋಕ್ಕಾಗಲ್ಲ ಎಲ್ಲನೂ ಅಂದ್ಬಿಟ್ಟು ಬಂದ್ವಿ. ಆ್ಯಂಡ್ ಅಲ್ಲೆಲ್ಲ ಫುಲ್ಲು ಟೆಂಟ್ ಹಾಕ್ಕೊಂಡಿದ್ದಾರೆ. ನಾನು ಇವಾಗ ಹೋಗಲೇಬೇಕು. ಅಲ್ಲಿ ಹೋದರೆ ಸಾಂಗ್ಸ್ ಹಾಕಿರ್ತಾರೆ, ಸೊ ಕಾಪಿರೈಟ್ಸು ಬರುತ್ತೆ. ಆ್ಯಂಡ್ ನಾನು ಅವ್ರ ಜೊತೆ ಸ್ವಲ್ಪ ವೈಬ್ ಎಂಜಾಯ್ ಮಾಡಬೇಕು. ಆ್ಯಂಡ್ ಇವತ್ತಿನ ಡೇ ಅಟ್ಲೀಸ್ಟ್ ಈ ವರ್ಷದಲ್ಲಿ ಈ ಡೇ ಆದರೂ ನನಗೆ ನೆಕ್ಸ್ಟ್ ಲೆವೆಲಾಗಿ ಒಂದು ಹ್ಯಾಪಿನೆಸ್ಸಾಗಿ ಕಳಿಬೇಕು. ಆ್ಯಂಡ್ ನಾಳೆನೂ ನನಗೆ ಒಳ್ಳೆ ಹ್ಯಾಪಿ ಆಗಿ ಖುಷಿಯಿಂದ ಎದ್ದೇಳಬೇಕು ನಾನು ಅನ್ನೋದೊಂದು ತಲೆಯಲ್ಲಿದೆ. ಸೊ ಅದಕ್ಕೋಸ್ಕರ ನಾನು ಹೋಗೋ ಅವ್ರನ್ನ ಜಾಯ್ನ್ ಆಗ್ತೀನಿ. ಆ್ಯಂಡ್ ನಾವು ವಾಟರ್ಫಾಲ್ಗೆ ಹೋದಾಗ ಅಲ್ಲೂ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಏನಿರುತ್ತೆ ಅಂತ. ಆ್ಯಂಡ್ ನಮ್ಮ ಸ್ಟೇ ಕೂಡ ತೋರಿಸ್ತೀನಿ ಇವತ್ತು. ನಮಗೆ ಕ್ಯೂರಿಯಾಸಿಟಿ ಫುಲ್ಲು ಜಾಸ್ತಿ ಆಗಿಬಿಟ್ಟು ಆ ಕಡೆ ಏನಿದೆ ಅಂತ ನೋಡ್ಕೊಂಬರಕ್ಕೆ ಹೋಗ್ತಾಯಿದ್ದೀವಿ. ಫೋಟೋ ಶೂಟ್ ಮಾಡಿಕೊಂಡು ಹಂಗೆ ಅಲ್ಲಿ 1-2 ಫೋಟೋ ನಂದು ಚೆನ್ನಾಗಿ ಬಂದಿದೆ, ಸ್ವಲ್ಪ ಖುಷಿ ಆಗ್ತಿದೆ ಅದಕ್ಕೆ. ಆಮೇಲೆ ನಾನು ಏನಾದರೂ ಸ್ವಲ್ಪ ಕಾಂಟೆಂಟ್ ವೀಡಿಯೋಸ್ ಶೂಟ್ ಮಾಡೋಕ್ಕೆ ಸ್ವಲ್ಪ ಕಾಂಟೆಂಟ್ ಮಾಡಿ ನೋಡ್ಕೋಬೇಕು. ಮಲ್ಗೋರೆಲ್ಲ ಮಲಗಿದ್ದಾರೆ ಟೆಂಟಲ್ಲಿ. ನಾವೆಷ್ಟು ಜನ ಹೋಗ್ತಾ ಇದ್ದೀವಿ. ಇಲ್ಲಿ ಬಾತ್ಕೊಳ್ಳಿ ಆರ್ತಾಯಿದೆ ನೋಡಿ. ಬಾತ್ಕೊಳ್ಳಿ. ಮತ್ತು ಇಲ್ಲಿ ನವಿಲುಗಳು ಇದೆ, ಕಾಣಿಸಿದ್ರೆ ನನಗೆ ಅದೃಷ್ಟಕ್ಕೆ ನನಗೆ ಕಾಣಿಸಿದ್ರೆ ನಾನು ನಿಮಗೆ ತೋರಿಸ್ತೀನಿ. ಗೈಸ್ ನೋಡಿ, ಅದು ನವಿಲಲ್ಲ, ಅದು ಗೈಸ್. ಇನ್ನೊಂದೇನು ಗೊತ್ತಾ, ನೆಕ್ಸ್ಟು ಚೇತುಗೆ ಏನಾದ್ರು ಕೌಂಟ್ರ್ ಹೊಡೆದ್ರೆ ಬೀಮ್ಸ್ ಹಾಕೋದೇ ಬೇಡ, ಈ ಗ್ಲಾಸ್ ಹಾಕೊಂಡ್ಬಿಟ್ಬಿಟ್ಟು ಮ್ಯೂಸಿಕ್ ಹಾಕ್ಬಿಡ್ತೀನಿ ಅಷ್ಟೇ. ತಗ್ಗಂತ ಚೇತು ಏನೋ ನನಗೆ ಕೌಂಟ್ರ್ ಹೊಡೆದ್ರೆ ಅವನು ಈ ಗ್ಲಾಸ್ ಹಾಕ್ಕೊಂಡು ಇದು ಮಾಡ್ತಾನೆ. ಅದಂತೂ ಪಕ್ಕ. ನಾವು ಇತ್ತೀಚೆಗೆ ಒಂದು ಸ್ವಲ್ಪ ದಿವಸಗಳಲ್ಲಿ ಚೇತುನ ಇನ್ನೊಂದು ಮುಖನ ನೋಡ್ತಾ ಇದ್ದೀವಿ, ರ್ಯಾಪರ್ ಚೇತು ಆಗಿ. ಇನ್ ಕೇಸ್ ಏನಾದ್ರೂ ಆ ರ್ಯಾಪು ಅವಾಗ ಬಂತು ಅಂದರೆ ಕೇಳಿ, ಅವಾಗ ರೆಕಾರ್ಡ್ ಮಾಡಿ ಹಾಕ್ಬಿಡ್ತೀನಿ ಅಷ್ಟೇ. ರ್ಯಾಪರ್ ಚೇತು ಅವನು. ಆದರೆ ಪಕ್ಕ ರ್ಯಾಪೇ ಮಾಡ್ತದೆ ಅವನ ಕೈಯಲ್ಲಿ. ಮಾಡೋಣ ಗೈಸ್, ಎಲ್ಲನೂ ಮಾಡೋಣ. ಇನ್ನೊಂದೇನು ಮಾಡಿದ್ರು ಗೊತ್ತಾ ಇವರು ನನಗೆ,
ಕೊಕ್ಕರೆ ತೋರಿಸ್ಬಿಟ್ಟು ನವಿಲು ಅಂದ್ಬಿಟ್ಟು ನಮಿಸ್ಬಿಟ್ಟಿದ್ರು. ಸದ್ಯ ಆಮೇಲೆ ಅದು ಆರ್ತು ಜೋರಾಗಿ. ಯಾವಾಗ ಗೊತ್ತಾಯ್ತು ಇದು ಕೊಕ್ಕರೆ ಅಂತ, ಸುಳ್ಳು ಅಂತ ಗೊತ್ತಾಯ್ತು. ಬೆಂಗಳೂರು ಯಾವ ಏರಿಯಾ? ಬೊಮ್ಮನಹಳ್ಳಿ BTM. ದೀಪು ಮ್ಯೂಸಿಕ್ ಹೊಟ್ಟಾಯ್ತು ಈ ತರ ಹಿಂಗೆ. ಏನ್ ಗೊತ್ತಾ ಟೈಟಲ್ಲು? ವೆನ್ ಟ್ರಿಪ್ ಕಮ್ಸ್ ಟ್ರೂ. ನಾನು ಕ್ಯಾಮರಾದಿಂದ ಡ್ಯಾನ್ಸ್ ಆಡ್ತಾ ಇದ್ದೀನು. ಗೈಸ್ ನಾವು ಯಾವ ಥರ ಜುಗಾಡ್ ಮಾಡಿದ್ದೀವಿ ಅಂದರೆ, ಈ ಬಿಸಿಲಿಗೆ ಫುಲ್ ಬಿಸಿಲು, ಫ್ಯಾನ್ ತಂದ್ಬಿಟ್ಟು ಈ ಥರ ಹಾಕ್ಕೊಂಡು ಮಲಗಿದ್ದೀವಿ ನಾವು ಪೀಸಾಗಿ. ಈ ಥರ ಫ್ಯಾನ್ ಹಾಕ್ಕೊಂಡು ಗಾಳಿ ಬೀಸ್ತೈತೆ, ನೆಮ್ಮದಿ ನಿದ್ದೆ. ಒಂದು ರೌಂಡ್ ಆಯ್ತು, ಇನ್ನೊಂದು ರೌಂಡ್ ನಿದ್ದೆ ಹೊಡೆದ್ಬಿಟ್ಟು ಹೊರಡೋದಿಲ್ಲಿಂದ. ಗೈಸ್ ಇನ್ನೊಂದೇನೆಂದರೆ ಪಂಚರ್ ಆಗಿತ್ತು ಗಾಡಿ, ಅದಕ್ಕೆ ತಾರಲ್ಲಿ ಹೋಗಿ ರೆಡಿ ಮಾಡ್ಕೊಂಬಂದ್ವಿ. ಇವಾಗ ಅದನ್ನು ಫಿಟ್ ಮಾಡ್ತವ್ರೆ. ಇದನ್ನಾದಮೇಲೆ ಇಲ್ಲಿಂದ ಇದೆಲ್ಲ ಟೆಂಟೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡಬೇಕು. ಇಲ್ಲಿಂದ ಹೊರಟಾದ್ಮೇಲೆ ಡ್ಯಾಮು ಇಲ್ಲಾಂದರೆ ಸೀದಾ ಸ್ಟೇನೋ ಗೊತ್ತಿಲ್ಲ, ನೋಡಬೇಕು, ಬೇಗ ಡಿಸೈಡ್ ಮಾಡಬೇಕು. ಇಲ್ಲಿಂದ ಹೊರಡೋ ಟೈಮ್ ಆಗಿದೆ. ಎಲ್ಲ ರೆಡಿ ಇದ್ದಾರೆ. ಲಾಸ್ಟ್ ಸೆಷನ್ ಫೋಟೋಶೂಟು, ಇದಾದಮೇಲೆ ಡ್ಯಾಮ್ಗೆ ಹೋಗ್ತೀವಿ. ಡ್ಯಾಮ್ಗೆ ಹೋಗಿ ಮತ್ತೆ ಫೋಟೋಶೂಟ್ ನಡೆಯುತ್ತೆ. ಇಲ್ಲಿ ಫುಲ್ಲು ಫೋಟೋಶೂಟ್ ನಡೀತಾ ಇದೆ ಇವತ್ತು. ಸೊ ಗೈಸ್ ನಾವು ಇವಾಗ ಡ್ಯಾಮ್ಗೆ ಬಂದಿದ್ದೀವಿ. ಇದು ಬ್ಯಾಕ್ ವಾಟ್ರು, ಫ್ರಂಟು ಹೋಗಲಿಲ್ಲ, ಬ್ಯಾಕ್ ವಾಟ್ರ್ ಬಂದಿದ್ದೀವಿ. ಸಾಗದಾಗಿದೆ ಇದನ್ನು ವ್ಯೂ. ಅಲ್ಲಿ ತಾರಲ್ಲಿ ಫುಲ್ ಸರ್ಕಸ್ ನಡೀತಿದೆ. ಆ್ಯಂಡ್ ಇಲ್ಲಿ ಬಾಯ್ ಸ್ವಲ್ಪ ಜನ ವಾಕಿಂಗ್ ಮಾಡ್ತಿದ್ದಾರೆ. ನಾನು ಟಗ್ ಲೈಫ್ ಹಾಕ್ಕೊಂಡು ಓಡಾಡ್ತಾ ಇದ್ದೀನಿ ಸುಮ್ಮನೆ ನನ್ನ ಅಂತ, ಚೆನ್ನಾಗಿದೆ ಅಂತ. ಸೊ ಇಲ್ಲಿ ನೋಡಿಕೊಂಡು ಇಲ್ಲೊಂದು ಅರ್ಧ ಗಂಟೆ ಆ ಥರ ಎದ್ದು ಆಮೇಲೆ ಇಲ್ಲಿಂದ ಹೊರಡೋದು ಸ್ಟೇಗೆ. ಗೈಸ್ ನಾವಿವಾಗ ಬಂದು ರೀಚ್ ಆದ್ವಿ. ಇದು ಹೆಂಗಿದೆ ಅಂತಂದರೆ, ಒಂದು ಬೆಟ್ಟ ಇಳಿದು ಇನ್ನೊಂದು ಬೆಟ್ಟ ಹತ್ತಿ ಮೇಲೆ ಬರೋ ಗಂಟ ಒಂಥರ ಪ್ರಾಣ ಹೋಗ್ಬಿಡ್ತು. ಇದೇ ನಮ್ಮ ಸ್ಟೇ. ಆ್ಯಂಡ್ ನಮ್ಮ ಕಾರ್ಗಳು 2 ಪಾರ್ಕ್ ಆಗ್ತಾಯಿದೆ. ಸೊ ಮೇಲೆ ಹೋಗ್ಬಿಟ್ಟು ಸ್ಟೇ ಹೆಂಗಿದೆ, ಆಮೇಲೆ ಅದರದ್ದು ಟೂರು ಏನೇನಿದೆ ಎಲ್ಲ ಏನೇನು ಮಾಡ್ತೀವಿ. ನ್ಯೂ ಇಯರ್ಗೆ ಇನ್ನೊಂದು ಸ್ವಲ್ಪ ಟೈಮ್ ಇದೆ ನ್ಯೂ ಇಯರ್ ಆಗೋಕ್ಕೆ. ಇದು ಒಂದು ಕಂಪ್ಲೀಟ್ ಮೇಲೆ ಒಂದು ಮನೆ ಇದೆ, ಅಲ್ಲೊಂದು ರೂಮ್ಸ್ ವಿಲಾಸ್ ಇದೆ. ಆ್ಯಂಡ್ ನಾವೆಲ್ಲ ಮತ್ತೆ ಕೆಳಗಡೆ ಹೋಗ್ತಿದ್ದೀವಿ. ಸೊ ಕೆಳಗಡೆ ಏನಿದೆ ಅಂತ ನೋಡಬೇಕು. ನಮ್ಮದು ಬ್ಯಾಗು ನಾನು ಚೇತು ಒಂದೇ ಬ್ಯಾಗಲ್ಲಿ ತಂದಿದ್ವಿ. ಒಂದು ಬ್ಯಾಗ್ ಎತ್ಕೊಳೋದ, ನಾನು ಫ್ರೀಯಾಗಿ ಆರಾಮಾಗಿ ಬರ್ತಾ ಇದ್ದೀನಿ. ನಮ್ಮ ಬ್ರೋ ಹೆಂಗೆ ಓಡಿಸೋರು ಗೊತ್ತಾ ಗಾಡಿ? ಪಿಂಕಿ ಡ್ರೈವರು. ಮುರುಕು ಯಾವುದೋ ಹಿಡಿದ್ರು, ಮಿಸ್ ಆಯಿತು. ಅದಕ್ಕೆ ಗುದ್ದಾಟ ನಾವು ಎಲ್ಲರೂ ಗುದ್ದಾಟ, ಬೆಣ್ಣೆ ಮುರುಕು ಬೇಕು ಅಂತ. ಆ್ಯಂಡ್ ನಮ್ಮ ಸ್ಟೇ ಫಾರ್ ನೆಕ್ಸ್ಟ್ 2 days ಹೆಂಗಿರುತ್ತೆ ಗೊತ್ತಾ? ಸೊ ಇದು ನಮ್ಮ ಎಂಟ್ರಿ. ಇಲ್ಲಿ ಎಂಟ್ರಿ, ಇಲ್ಲಿ ಬೆಡ್ಡು, ಫುಲ್ ಬೆಡ್ಡು. ಇಲ್ಲೊಂದು ಬೆಡ್ಡು, ಇಲ್ಲಿ ಬೆಡ್ಡು ಎಲ್ಲ ಇದು. ಆಮೇಲೆ ಏನು ಹೇಳಿ ಬಿಗ್ ಬಾಸ್ ಈ ಥರ ಬೆಡ್ ಹೆಂಗೆ ಅಂತೀಯ? ನಾಳೆ ಎಲ್ಲ ಸ್ವಲ್ಪ ಅದಾದ್ಮೇಲೆ ಸಿಗೋಣ. ಇವಾಗ ಒಂದು 10-15 ನಿಮಿಷ, ಅರ್ಧ ಗಂಟೆ 1 hour ಎಲ್ಲ ರೆಸ್ಟು. ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಇವಾಗ ಮಾಡೋದು. ಕೇಳಿಸ್ತಿಲ್ಲ, ಜೋರಾಗಿ ಹೇಳಿ ಮಚ್ಚಿ. ಅವನೇನಂದೆ, ಈ ವರ್ಷ ಮುಗೀತಿದೆ, ನೆಕ್ಸ್ಟ್ ವರ್ಷ ಏನಾದ್ರು ಮಾಡಿ ಜೀವನದಲ್ಲಿ ಅನ್ನೋದು. ಸೊ ಅದು ಆ ಕಡೆ ಇರೋದು ಅಶ್ವಿನಿ ಆ್ಯಂಡ್ ಗ್ಯಾಂಗ್ ಟೀಮು. ಆ ಕಡೆ ಇವನು ಧ್ರುವಂತು, ಅವನೇ ನಮ್ಮ ಆಪೋಸಿಟ್ ಟೀಮ್. ಅವನೇ ಆಪೋಸಿಟ್ ಟೀಮು. ಸೊ ನಮ್ಮದು ಇದು ಬೆಡ್ಡು, ನಾವೆಲ್ಲ ಒಂದು ಟೀಮು. ಇನ್ನೊಂದು ಏನಂತಂದರೆ ಇಲ್ಲಿ ವೈಫೈ ಇಲ್ಲ.
ನಾವು ತೊಗೊಂಡಿರೋ ಜಾಗ ಹತ್ರ ವೈಫೈ ಇಲ್ಲ. ಎರಡನೇದು ನಂದು ಏರ್ಟೆಲ್ ನಂಬರ್ ಒಂದಿದೆ, ಪರ್ಸ್ನಲ್ ನಂಬರು, ಅದು ನೆಟ್ವರ್ಕ್ ಒಂದೂ ಇಲ್ಲ. ಇನ್ನೊಂದು ನಂಬರ್ ಜಿಯೋ ಇದೆ, ಅದ್ರಲ್ಲಿ ಒಂದೇ ಒಂದು ಪಾಯಿಂಟ್ ಇದೆ, ಏನೂ ವರ್ಕ್ ಆಗ್ತಾಯಿಲ್ಲ. ನಾನೇನು ಅಪ್ಡೇಟ್ ಮಾಡೋಕ್ಕಾಗಲ್ಲ, ಫೋನ್ ಮಾಡೋಕ್ಕಾಗಲ್ಲ, ಗೊತ್ತಿಲ್ಲ ಏನು ಮಾಡೋದು ಅಂತ. ಇಲ್ಲೆಲ್ಲೂ ಸಿಗ್ತಾಯಿಲ್ಲ. ನಾನೊಂದು ರೌಂಡ್ ಹೋಗಿದ್ದು ಬಂದೆ, ಎಲ್ಲಾದರೂ ಏನಾದ್ರೂ ನೆಟ್ವರ್ಕ್ ಸಿಗ್ಬೋದು ಅಂದ್ಕೊಂಡು ನೋಡಿದೆ, ಎಲ್ಲೂ ಏನೂ ನೆಟ್ವರ್ಕ್ ಸಿಕ್ಕಿಲ್ಲ. ಸೊ ಪ್ಲೇಸ್ ಅಂತೂ ಸಕ್ಕತ್ತಾಗಿದೆ ಅಂತ ಅನ್ನಿಸ್ತಾ ಇದೆ. ಕತ್ತಲೆ ಏನೂ ಕಾಣಿಸ್ತಾ ಇಲ್ಲ. ಬೆಳಗ್ಗೆ ಎದ್ದ ಮೇಲೆ ಫುಲ್ಲು ಹೇಗಿದೆ ಅನ್ನೋದು ತೋರಿಸ್ತೀನಿ. ಇವಾಗ ನಾವು ಸ್ವಲ್ಪ ರೆಸ್ಟ್ ಮಾಡ್ತೀವಿ, ಆಮೇಲೆ ಫ್ರೆಶ್ ಅಪ್ ಆಗಿ ಏನು ಮಾಡೋದು, ಪೂಲ್ಗೆ ಇಳಿಯೋದ ಅಥವಾ ಏನು ಪ್ಲ್ಯಾನು ಅನ್ನೋದನ್ನು ಕುತ್ಕೊಂಡು ಡಿಸ್ಕಸ್ ಮಾಡಿ ಎಲ್ಲರಿಗೂ ಯಾವ ಥರ ಕನ್ವೀನಿಯೆಂಟ್ ಇದೆ ಆ ಥರ ಕನ್ವೀನಿಯೆಂಟಾಗಿ ಪ್ಲ್ಯಾನ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ. ಆ್ಯಂಡ್ ಇದು ಒಂದು ಟೀ ಎಸ್ಟೇಟಲ್ಲಿ ಇರೋದು ಜಾಗ. ಆ್ಯಂಡ್ ನಾಳೆ ಹೋಗ್ತೀವೋ ನಾಳಿದ್ದು ಹೋಗ್ತೀವೋ ಗೊತ್ತಿಲ್ಲ ಟ್ರಕ್ಕಿಂಗ್ಗೆ. 10 ಕಿಲೋಮೀಟರ್ಸು ಟ್ರಕ್ಕಿಂಗ್ ಇರೋದು. ನೇತ್ರಾವತಿ ಟ್ರಕ್ಕಿಂಗು, ಕುದುರೆಮುಖ ಆ ಕಡೆ ತುಂಬ ಚೆನ್ನಾಗಿದೆ, ನೋಡಬೇಕು. ನಾನು ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಟ್ಟೆ ಗಿಟ್ಟೆ ಚೇಂಜ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಮಲಗಿದ್ದು ಒಂದು 10-15 ನಿಮಿಷ ಪವರ್ ನ್ಯಾಪ್ ಥರ ತೊಗೊಂಡು ನಾನು ಮತ್ತೆ ನಿಮಗೆ ಸಿಗ್ತೀನಿ. ಸೊ ಗೈಸ್, ನಾನು ಫುಲ್ಲು ಫಂಕಿಯಾಗಿ ರೆಡಿಯಾಗಿ, ಸೊ ಇದೊಂದು ಪುಲ್ಲೋವರ್ ಹಾಕ್ಕೊಂಡು ಇವಾಗ ಮೇಲೆ ಪಾರ್ಟಿ ನಡೀತಾ ಇದೆ ಅಲ್ಲಿ ಆಲ್ರೆಡಿ, ಅಲ್ಲಿಗೆ ಹೋಗಿ ಜಾಯ್ನ್ ಆಗಬೇಕು. ಆ್ಯಂಡ್ ನಾವು ಇನ್ನೊಂದೇನಾಯಿತು ಅಂತಂದರೆ, ನಾವು ಒಂದು ಸ್ವಲ್ಪ ಐಟಮ್ಸ್ನ ಬಿಟ್ಟು ಬಂದುಬಿಟ್ಟಿದ್ವಿ ಚಿಕ್ಕಮಂಗ್ಳೂರಲ್ಲಿ. ಸೊ ಒಂದು ಕಾರ್ ಅಲ್ಲಿ ಚಿಕ್ಕಮಂಗ್ಳೂರಿಗೆ ಹೋಯಿತು ವಾಪಸ್ಸು, ಮತ್ತು ಬೇಲೂರಿಂದ, ಮತ್ತು ನಾವು ಇನ್ನೊಂದು ಕಾರು ಬೇಲೂರಿಂದ ಡೈರೆಕ್ಟಾಗಿ ಇಲ್ಲಿಗೆ ಬಂತು. ಸೊ ಇಬ್ಬರೂ ಒಂದು ಕಡೆ ಕ್ಯಾಚ್ ಆಗಿ ಅಲ್ಲಿಂದ ಮತ್ತೆ ವಾಪಸ್ ಬಂದಿರೋ ಥರ ಆಯಿತು. ಸೊ ಇಲ್ಲಿ ಆ್ಯಕ್ಚುಲಿ ಪಾರ್ಟಿ ಪ್ಲೇಸ್ ಬಂದು ಇದು ಕಂಪ್ಲೀಟ್ಲಿ ಪಾರ್ಟಿ ಪ್ಲೇಸ್ ಇದು. ಸೊ ಇದು ಕಿಚನ್ನು ಏನೋ ಗೊತ್ತಿಲ್ಲ, ಇನ್ನೂ ಏನು ಎಕ್ಸ್ಪ್ಲೋರ್ ಮಾಡೇ ಇಲ್ಲ, ನಾನು ನೋಡೇ ಇಲ್ಲ. ಸೊ ನೋಡಿದ್ಮೇಲೆ ಮಾತ್ರ ಗೊತ್ತಾಗುತ್ತೆ. ಆ್ಯಂಡ್ ಇದು ಒಂದು ಸ್ವಿಮ್ಮಿಂಗ್ ಪೂಲು, ಅಷ್ಟು ರಶ್ ಇಲ್ಲ ಆ್ಯಕ್ಚುಲಿ. ನಮ್ಮ ಬಾಯ್ಸ್ ಎಲ್ಲ ಇಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಫೈರ್ ಕ್ಯಾಂಪ್ ಹಾಕಿದ್ದಾರೆ, ಅಲ್ಲಿ ಟೇಬಲ್ ರೆಡಿ ಆಗಿದೆ. ಸೊ ನಮ್ಮ ಬಾಯ್ಸು ರೆಡಿ ಆಗ್ತಾರೆ ಇವಾಗ. ಸೊ ಬಾಯ್ಸ್ ರೆಡಿ ಆದಮೇಲೆ ನಾವು ಹೋಗಿ ಸ್ಟಾರ್ಟ್ ಮಾಡಬೇಕು. ಮೋಸ್ಟ್ಲಿ ನನ್ನ ವಾಯ್ಸ್ ಕೇಳಿಸಲ್ಲ ಅಂತ ಅನ್ಸುತ್ತೆ. ಗೇಮ್ ಆಡಿಸ್ತಾ ಇದ್ದಾರೆ ರೆಸಾರ್ಟಲ್ಲಿ, ಗೇಮ್ ಮಾಡಬೇಕು. ತೋರಿಸ್ತೀನಿ ಯಾರು ವಿನ್ ಆದ್ರು ಅಂತ, ನೋಡೋಣ. ಎಷ್ಟು ನಂಬರ್ ಬಂತ? 2 ನಂಬರಲ್ಲಿ ನಿಂಗೆ? ನಂಗೂ 2 ಬಂದಿಲ್ಲ. ನಾವಿಬ್ರದ್ದು ಒಂದೇ ಲಕ್ಕ ಶಿಷ್ಯ. ನಿಮ್ಗೊಂದು ಬಂದಿದ್ಯಾ? 79 ಗೈಸ್. 79 ಇರಲ್ಲ ನಂದ್ರಲ್ಲಿ, 79 ಇಲ್ಲ. ನಿಂದು ಬಂತೇನೋ? ನಿಂದು ಇಲ್ಲ. ನಂದು ಚೇತದು ದರಿದ್ರ ಜೀವನ. ನಮ್ದು ಒಂದು ಬಂದಿಲ್ಲ 3ರಲ್ಲೂ. ಇವಂದು ಒಂದು ಬಂದೈತೆ, ಇವಂದು ಒಂದು ಬಂದೈತೆ, ನಂದು ಒಂದು ಬಂದೈತೆ. ಇವರೊಬ್ಬರದು ಒಂದು ಎಷ್ಟಾಗಿದೆ ಬ್ರೋ? ನಿಂದು 4 ಆಗಿದೆ. ಮಿಕ್ಕಿರೋರ್ದು ಯಾರ್ದು ಏನೂ ಆಗಿಲ್ಲ. ನನಗೆ ಕೊಡ್ಬೇಕಾದ್ರೆ ಅನ್ನಿಸ್ತು ನನಗೆ ಅದೃಷ್ಟ ಸರಿ ಇಲ್ಲ ಅಂತ. ಹಂಗೆ ಆಯಿತು, ಮುಗೀತು, ಹೋಯ್ತು. 500 ರೂಪಾಯಿ ಹೋಯ್ತು. 54 76 ದೀಪು 90 90 ಬಸ್ಸು ಚೇತ 100 ರೂಪಾಯಿ ಗೆದ್ದಾಗ ಅದೃಷ್ಟ. ನಂಗೆ 50, ನಿಂಗೆ 50. ಇದ್ರಲ್ಲೂ ಕೇಳ್ತಾರೆ ಬೇಡ ಬಸ್, ಗೆದ್ದಿರೋದ್ರಲ್ಲ 50 ರೂಪಾಯಿ ಬಿಡಲ್ಲ ಅವರು. ಕ್ಯಾಮೆರಾ ಮುಂದೆ 50 ರೂಪಾಯಿ ಕೊಟ್ಬಿಡೋದು. ನಿನಗೆ 50 ಬಸ್ ಚಾರ್ಜಿಗೆ ರೆಡಿ ಮಾಡ್ಕೊಳ್ಳಿ. ಕಂಗ್ರಾಚುಲೇಷನ್. ಕಳ್ಳನ ಮಗನೇ 50 ರೂಪಾಯಿ ಕೊಡು. ಗೈಸ್, ಅವನು ಕಾಲಮ್ ಗೆದ್ದ. 86 72 89 ಅಭಿ target is for 500 please. ಸೊ ಗೈಸ್, ನಾವು ಕಂಪ್ಲೀಟಾಗಿ ಪಾರ್ಟಿ ಸ್ಟಾರ್ಟ್ ಮಾಡ್ತಿದ್ದೀವಿ ಇವಾಗ. ನಾನು ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನೆಂದರೆ, ನನ್ನ ಫ್ರೆಂಡ್ಸು ಕ್ಯಾಮ್ರಾ ಮುಂದೆ ಅಷ್ಟು ಲೈಕ್ ಫಿಮಿಲಿಯರ್ ಇಲ್ಲ, ಲೈಕ್ ಮುಜುಗರ, ತುಂಬ ಮುಜುಗರ ಅವ್ರಿಗೆ ಒಬ್ಬೊಬ್ರಿಗೂ. ಅದಕ್ಕೋಸ್ಕರ ಜಾಸ್ತಿ ಶೂಟ್ ಮಾಡೋಕ್ಕೂ ಆಗಲ್ಲ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ವರ್ಷ ಹೊಸದು ಕಲಿಯೋದಿದ್ದೇ ಇರುತ್ತೆ. ಇದು ಕಲಿಯುಗ. ಚೇತು ಯಾವತ್ತೂ ನನಗೊಂದು ಮಾತು ಹೇಳ್ತಾ ಇರ್ತಾನೆ, ಇದು ಕಲಿಯುಗ ಮಗ, ಕಲ್ತ್ಕೊಂಡೇ ಬಾಳ್ಬೇಕು, ಬೇರೆದೆಲ್ಲ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾನೆ. ಸೊ ಅದು ರೈಟ್ ಅನಿಸುತ್ತೆ. ಆ್ಯಂಡ್ ಕಲ್ತ್ಕೊಂಡು ಬಾಳೋಣ. 2026 ಮೇ ಬಿ ಮೈ ಇಯರ್ ಅಂತ ಅಂದ್ಕೊತೀನಿ. ನಾನು ಏನೇನೋ ವಿಷನ್ ಬೋರ್ಡಲ್ಲಿ ಹಾಕ್ಕೊಂಡಿದ್ದೀನಿ,
ಅದನ್ನೆಲ್ಲ ನಾನು ಒಂದು ಟೈಮ್ ಬಂದಾಗ ಹೇಳ್ತೀನಿ ನಿಮಗೆ ಏನೇನು ಬರ್ಕೊಂಡಿದ್ದೆ, ಏನೇನು ಮಾಡಬೇಕು ಅಂದ್ಕೊಂಡಿದ್ದೆ ಆ್ಯಂಡ್ ವಾಟ್ ಆರ್ ದ ಥಿಂಗ್ಸ್ ಐ ವಾಸ್ ಗೋಯಿಂಗ್ ಥ್ರೂ, ಅದನ್ನೆಲ್ಲ ನಾನು ಒಂದು ಟೈಮ್ ಬಂದಾಗ ಪಕ್ಕ ಹೇಳ್ತೀನಿ. ಇನ್ನೊಂದು ಪ್ರಾಬ್ಲಮ್ ಏನಂತಂದರೆ, ನಾನು ನಾಳೆ ವೀಡಿಯೋ ಅಪ್ಲೋಡ್ ಮಾಡೋಣ, ಇದನ್ನು ಎಡಿಟ್ ಮಾಡಿ ನಾನು ಕಾರಲ್ಲಿ ಬರಬೇಕಾದ್ರೆ ಆಲ್ಮೋಸ್ಟ್ ಲೈಕ್ 80-90% ಎಡಿಟ್ ಮುಗಿಸ್ಕೊಂಬಿಟ್ಟಿದ್ದೆ. ಬಟ್ ಏನಾಗ್ತಿದೆ ಅಂತಂದರೆ ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ, ಕಂಪ್ಲೀಟ್ ನೆಟ್ವರ್ಕ್ ಈ ಪ್ರಾಬ್ಲಮ್ ಇದೆ ಆ್ಯಂಡ್ ವೈಫೈ ಕೂಡ ಇಲ್ಲ ಇಲ್ಲಿ. ಅದಕ್ಕೋಸ್ಕರ ನಾನು ವೀಡಿಯೋ ಪೋಸ್ಟ್ ಮಾಡೋಕ್ಕಾಗಲ್ಲ. ಮೇ ಬಿ ನಾನು ವಾಪಸ್ ಬೆಂಗಳೂರಿಗೆ ಹೋದ್ಮೇಲೆ ನಾನು ವೀಡಿಯೋ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಆವಾಗ ನಾನು ಪೋಸ್ಟ್ ಮಾಡ್ಕೊಂಬರ್ತೀನಿ. ವೀಡಿಯೋ ಸ್ವಲ್ಪ ಡಿಲೇ ಆಗುತ್ತೆ, ಬಟ್ ನೆಕ್ಸ್ಟು ಯಾವುದೇ ವೀಡಿಯೋಸ್ ಬಂದರೂ ನಾನು ಯಾವುದೂ ಡಿಲೇ ಮಾಡಲ್ಲ. ಲೈಕ್ ಇವತ್ತು ವೀಡಿಯೋ ಮಾಡಿದ್ರೆ ನಾಳೆ ಅವತ್ತೇ ಎಡಿಟ್ ಮಾಡಿ ನಾಳೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಐ ಜಸ್ಟ್ ವಾಂಟ್ ಗಿವ್ ಸಮ್ ಗುಡ್ ಕಾಂಟೆಂಟ್. ಆ್ಯಂಡ್ ಒಂದು ವೆಬ್ ಸೀರೀಸ್ ಮೇಲೂ ಕೆಲಸ ಮಾಡ್ತಾಯಿದ್ದೀನಿ, ಲೈಕ್ ಸ್ಟೋರಿ ರೈಟಿಂಗ್ ಅದು ಇದು ನಡೀತಾ ಇದೆ. ಅದನ್ನು ಲೈಕ್ ಹೇಳ್ತೀನಿ ನಾನು ಯಾವಾಗ ಸ್ಟಾರ್ಟ್ ಮಾಡ್ತೀವಿ, ಏನು ಸ್ಟಾರ್ಟ್ ಮಾಡ್ತೀವಿ, ಟೈಟಲ್ ಏನು ಆ್ಯಂಡ್ ಎಷ್ಟು ಎಪಿಸೋಡ್ಸ್ ಇರುತ್ತೆ ಅಂತ. ಅದನ್ನು 5 ಎಪಿಸೋಡ್ಸ್ ಅಂತ ಅಂದ್ಕೊಂಡಿದ್ದೀವಿ ಸದ್ಯಕ್ಕೆ, ಹೇಳ್ತೀನಿ. ಆದಮೇಲೆ ನಾನು ಸ್ವಲ್ಪ ಬೋನಸ್ ಕ್ಲಿಪ್ನ ಆ್ಯಡ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸೊ ನಾವು ಎಂಜಾಯ್ ಮಾಡೋದು, ನಾವು ಡ್ಯಾನ್ಸ್ ಮಾಡೋದು, ಅದು ಇದು ಒಂದು ಸ್ವಲ್ಪ ಕ್ಲಿಪ್ಸ್ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನೊಂದು ಆ್ಯಡ್ ಮಾಡ್ತೀನಿ. ಸೊ ಎಗೇನ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ನಿಮಗೆ ಏನೇ ಅಂದ್ಕೊಂಡಿದ್ರು ನೀವು ನಿಮ್ಮ ಲೈಫಲ್ಲಿ ಇದನ್ನು ಮಾಡ್ತೀನಿ, 2026 ವಿಲ್ ಬಿ ಮೈ ಇಯರ್ ಅಂತ ಅಂದ್ಕೊಂಡಿರ್ತೀರಲ್ಲ ನೀವು, ಅದನ್ನೆಲ್ಲನೂ ಮಾಡ್ತೀರಾ. ಸೊ ಜಸ್ಟ್ ಫೋಕಸ್ ಆನ್ ಯುವರ್ ಸೆಲ್ಫ್, ಹ್ಯಾಂಗ್ ಔಟ್ ವಿತ್ ಗುಡ್ ಪೀಪಲ್ಸ್, ಅಷ್ಟೇ ನಾನು ಹೇಳೋದು, ಇನ್ನೇನು ಇಲ್ಲ. ಸೊ ಸಿ ಯು ಗೈಸ್, ಟಾಟಾ, ಬಾಯ್ ಬಾಯ್. ಆನ್ ಆಗಿದೆ ನೋಡಿ ದೀಪ. ದೀಪು